ನಮಸ್ತೆ ವೀಕ್ಷಕರೇ, ನೀತು ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. Is there magic in this world? Yes. It is in the sound from your mouth. Science calls it energy, vibration, frequency. Sanatana Dharma reveals the secret of Nada Brahma. Every word you speak has the power to change your destiny. ವೀಕ್ಷಕರೇ, ಯಾರಾದರೂ ಈ ಪ್ರಪಂಚದಲ್ಲಿ ಮ್ಯಾಜಿಕ್ ಇದೆಯಾ ಎಂದು ಕೇಳಿದರೆ ನಾನು ಹೇಳುತ್ತೇನೆ, ಹೌದು ಇದೆ ಅಂತ ಹೇಳುತ್ತೇನೆ. ಏಕೆಂತ ಹೇಳಿದರೆ ಆ ಮ್ಯಾಜಿಕ್ ಬೇರೆ ಎಲ್ಲಿಯೂ ಕೂಡ ಇಲ್ಲ. ಅದು ನಿಮ್ಮ ಬಾಯಿಯಿಂದ ಹೊರಬರುವ ಶಬ್ದದಲ್ಲಿ ಇರುವಂತಹದ್ದು. ವಿಜ್ಞಾನಿ ನಿಕೋಲಾ ಟೆಸ್ಲಾ ಒಂದು ಮಾತು ಹೇಳಿದ್ದರು, ನಿಮಗೆ ಈ ಬ್ರಹ್ಮಾಂಡದ ರಹಸ್ಯ ತಿಳಿಯಬೇಕಾದರೆ ಶಕ್ತಿ, ಕಂಪನ ಮತ್ತು ಆವರ್ತನ ಬಗ್ಗೆ ಯೋಚಿಸಿ ಎಂದು. ವೀಕ್ಷಕರೇ, ನೀವು ಎಂದಾದರೂ ಯೋಚಿಸಿದ್ದೀರಾ, ದೇವಸ್ಥಾನದ ಗಂಟೆಯ ಶಬ್ದ ಕೇಳಿದಾಗ ಮನಸ್ಸು ಯಾಕೆ ಶಾಂತವಾಗುತ್ತದೆ? ಓಂಕಾರ ಕೇಳಿದಾಗ ಮೈಯಲ್ಲಿ ಏಕೆ ನಡುಕ ಹುಟ್ಟುತ್ತದೆ? ಅಥವಾ ಯಾರಾದರೂ ಬೈದಾಗ ರಕ್ತ ಏಕೆ ಕುದಿಯುತ್ತದೆ? ಇದು ಕೇವಲ ಮನಸ್ಸಿನ ಭಾವನೆಗಳಲ್ಲ, ಇದು ಶಬ್ದ ತರಂಗಗಳ ಆಟ. ಇಂದಿನ ಈ ವಿಡಿಯೋದಲ್ಲಿ ಸನಾತನ ಧರ್ಮದ ಅತ್ಯಂತ ರಹಸ್ಯವಾದ ನಾದ ಬ್ರಹ್ಮ ತತ್ವವನ್ನ ನಾನು ನಿಮಗೆ ಹೇಳಲಿದ್ದೇನೆ. ಇದನ್ನ ತಿಳಿದುಕೊಂಡರೆ ನೀವು ಮಾತನಾಡುವ ಪ್ರತಿಯೊಂದು ಪದವನ್ನು ಕೂಡ ಎಚ್ಚರಿಕೆಯಿಂದ ಬಳಸುತ್ತೀರಿ. ಬನ್ನಿ, ಶಬ್ದದ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವು ಇದುವರೆಗೆ ನೀತಿ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅನಂತ ಆಕಾಶ ಅಗೋಚರ ಈ ಲೋಕ, ಪ್ರತಿಯಣುವಿನಲ್ಲೂ ದೈವಿಕ ವೀಕ್ಷಕರೇ, ನಮ್ಮ ಪುರಾಣಗಳು ಹೇಳುತ್ತದೆ, ಈ ಸೃಷ್ಟಿ ಆಗುವ ಮೊದಲು ಇಲ್ಲಿ ಏನು ಕೂಡ ಇರಲಿಲ್ಲ, ಕೇವಲ ಕತ್ತಲೆ ಮತ್ತು ನಿಶಬ್ದ. ಆಗ ಅಲ್ಲಿ ಹುಟ್ಟಿದ್ದು ಒಂದು ಮಹಾ ಶಬ್ದ ಮಾತ್ರ, ಅದೇ ಓಂ. ಓಂ ಅನ್ನುವಂತಹ ಶಬ್ದ ಬ್ರಹ್ಮಾಂಡದ ಆದಿಯ ಶಬ್ದ ಎಂದು ಹೇಳಲಾಗುತ್ತದೆ. ಹಾಗೆ ಪುರಾಣಗಳಲ್ಲಿ, ವೇದಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ವೀಕ್ಷಕರೇ, ಆಧುನಿಕ ವಿಜ್ಞಾನ ಹೇಳುತ್ತದೆ ಬಿಗ್ ಬ್ಯಾಂಗ್ನಿಂದ ವಿಶ್ವ ಹುಟ್ಟಿತು ಎಂದು. ಆದರೆ ನಮ್ಮ ಋಷಿಗಳು ಹೇಳುತ್ತಾರೆ, ಅದು ಬ್ಯಾಂಗ್ ಅಲ್ಲ, ಅದು ಒಂದು ದೈವಿಕ ಶಕ್ತಿ, ಅಂದರೆ ದೈವಿಕ ಶಬ್ದ ಎಂದು ಹೇಳುತ್ತಾರೆ. ಇಡೀ ಬ್ರಹ್ಮಾಂಡ ನಿಂತಿರುವುದೇ ಕಂಪನಗಳ ಮೇಲೆ. ಸೂರ್ಯನಿಗೂ ಒಂದು ಶಬ್ದವಿದೆ, ಭೂಮಿಗೂ ಒಂದು ಶಬ್ದವಿದೆ. ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ಒಂದು ನಿರ್ದಿಷ್ಟವಾದ ಶಬ್ದವನ್ನ ಹೊರಡಿಸುತ್ತದೆ. ಹೌದು ಅಲ್ವಾ ವೀಕ್ಷಕರೇ? ನೋಡಿ, ನಮ್ಮ ದೇಹದ ಒಂದೊಂದು ಭಾಗಗಳು ಕೂಡ ಒಂದೊಂದು ರೀತಿಯ ಶಬ್ದವನ್ನ ನೀಡುತ್ತದೆ. ಸಂಸ್ಕೃತ ಭಾಷೆ ಮತ್ತು ಮಂತ್ರಗಳು ಕೇವಲ ಪ್ರಾರ್ಥನೆಗಳಲ್ಲ, ಅವು ಸೈನ್ಸ್ ಫಾರ್ಮುಲಾಗಳು. ರಾ ಎಂದರೆ ಒಂದು ಶಕ್ತಿ, ಮಾ ಎಂದರೆ ಇನ್ನೊಂದು ಶಕ್ತಿ. ಯಾವಾಗ ನೀವು ನಿರ್ದಿಷ್ಟವಾದ ಮಂತ್ರವನ್ನ ಪಠಿಸುತ್ತೀರೋ ಆಗ ನಿಮ್ಮ ದೇಹದ ಕಂಪನ ಬದಲಾಗುತ್ತದೆ. ಯಾವಾಗ ಕಂಪನ ಬದಲಾಗುತ್ತದೆಯೋ ಆಗ ನಿಮ್ಮ ಆಯುಷ್ಕಾಂತೀಯ ಶಕ್ತಿ ಕೂಡ ಬದಲಾಗುತ್ತದೆ. ವೀಕ್ಷಕರೇ, ನಿಮಗೆ ಒಂದು ಆಶ್ಚರ್ಯಕರವಾದ ವಿಷಯ ಹೇಳಲೇಬೇಕು. ಶಬ್ದಕ್ಕೆ ಪದಾರ್ಥಗಳನ್ನ ಬದಲಿಸುವ ಶಕ್ತಿಯೂ ಕೂಡ ಇರುವಂತಹದ್ದು. ಹೌದು ವೀಕ್ಷಕರೇ, ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ನೀರು. ಹೌದು, ನೀರಿಗೆ ನೆನಪಿನ ಶಕ್ತಿ ಇದೆ ಮತ್ತು ಶಬ್ದವನ್ನ ಗ್ರಹಿಸುವ ಶಕ್ತಿಯೂ ಕೂಡ ಇರುವಂತಹದ್ದು. ವಿಜ್ಞಾನಿಗಳು ಪ್ರಯೋಗ ಮಾಡಿ ನೋಡಿದ್ದಾರೆ. ನೀರಿನ ಮುಂದೆ ನಿಂತು ಸುಂದರವಾದ ಸಂಗೀತ ನುಡಿಸಿದರೆ ಅಥವಾ ಮಂತ್ರಗಳನ್ನ ಹೇಳಿದಾಗ ನೀರಿನ ಹರಳುಗಳು ಸುಂದರವಾದ ವಜ್ರದ ಆಕಾರವನ್ನ ಪಡೆಯುತ್ತದೆ. ಅದೇ ನೀರಿನ ಮುಂದೆ ನಿಂತು ಕೆಟ್ಟ ಮಾತುಗಳನ್ನ ಆಡಿದಾಗ ಅಥವಾ ಕರ್ಕಶವಾಗಿ ಕಿರುಚಿದಾಗ ಆ ನೀರು ವಿಷದಂತೆ ವಿರೂಪಗೊಳ್ಳುತ್ತದೆ. ಇದನ್ನ ನೀವು ಕೂಡ ಗಮನಿಸಿರಬಹುದು. ಈಗ ಮುಖ್ಯವಾದಂತಹ ವಿಷಯಕ್ಕೆ ಬರೋಣ. ನಮ್ಮ ಮಾನವನ ದೇಹದಲ್ಲಿ ಎಷ್ಟಿದೆ ಈ ನೀರು? 70%. ಆದರೆ ನೀವು ಕೇಳುವ ಪ್ರತಿಯೊಂದು ಶಬ್ದ, ನೀವು ಆಡುವ ಪ್ರತಿಯೊಂದು ಮಾತು ನಿಮ್ಮ ರಕ್ತದಲ್ಲಿ ಇರುವ ನೀರಿನ ಮೇಲೆ ಪರಿಣಾಮ ಬೀರುತ್ತದೆ. ನೀವು ದಿನವಿಡೀ ದುಃಖದ ಹಾಡುಗಳನ್ನ ಕೇಳಿದರೆ, ನಕಾರಾತ್ಮಕ ಸುದ್ದಿಗಳನ್ನ ಕೇಳಿದರೆ ನಿಮ್ಮ ರಕ್ತದ ಕಣಗಳು ಕೆಡುತ್ತದೆ. ಅದೇ ನೀವು ಓಂಕಾರವನ್ನ ಅಥವಾ ಶುಭವಾದ ಮಾತುಗಳನ್ನ, ಸಂಸ್ಕೃತ ಭಾಷೆಯಿಂದ ಮಾತನಾಡುವಂತಹ ಮಂತ್ರಗಳನ್ನ ಕೇಳಿದರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. ವೀಕ್ಷಕರೇ, ಅದಕ್ಕೆ ನಮ್ಮ ಹಿರಿಯರು ದೇವಸ್ಥಾನಗಳಲ್ಲಿ ಗಂಟೆಯನ್ನ ನೇತು ಹಾಕಿದ್ದಾರೆ. ಈ ಗಂಟೆಯ ಶಬ್ದ ನಿಮ್ಮ ಎಡ ಮತ್ತು ಬಲ ಮೆದುಳನ್ನ ಒಂದು ಸರಳ ರೇಖೆಗೆ ತರುತ್ತದೆ. ಶಂಖನಾದವು ನಿಮ್ಮ ಸುತ್ತಮುತ್ತಲಿನ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತದೆ. ಗಾಯತ್ರಿ ಮಂತ್ರಕ್ಕೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪನವಿದೆ ಎಂದು ವಿದೇಶಿ ವಿಜ್ಞಾನಿಗಳೇ ಒಪ್ಪಿಕೊಂಡಿದ್ದಾರೆ. ನೀವು ಮಂತ್ರವನ್ನ ಹೇಳುವಾಗ ನಿಮ್ಮ ನಾಲಿಗೆ ಮೇಲ್ಭಾಗದ ಅಂಗುಳುಗಳನ್ನ ಮುಟ್ಟುತ್ತದೆ. ಅಲ್ಲಿ
ಅಲ್ಲಿ 84 ಮೆರಿಡಿಯನ್ ಪಾಯಿಂಟ್ಗಳಿವೆ. ನಾಲಿಗೆ ಯಾವಾಗ ಅಲ್ಲಿ ಒತ್ತುತ್ತದೆಯೋ ಆಗ ನಿಮ್ಮ ಪಿಟ್ಯೂಟರಿ ಮತ್ತು ಪಿನಿಯಲ್ ಗ್ರಂಥಿಗಳು ಎಚ್ಚರಗೊಳ್ಳುತ್ತದೆ. ಯಾರು ದಿನಕ್ಕೆ 10 ನಿಮಿಷ ಆಳವಾಗಿ ಓಂಕಾರ ಜಪ ಮಾಡುತ್ತಾರೋ ಅವರಿಗೆ ಖಿನ್ನತೆ ಬರುವ ಸಾಧ್ಯತೆ ಇಲ್ಲ ಎಂದು ಅಧ್ಯಯನಗಳು ಹೇಳುತ್ತದೆ. ವೀಕ್ಷಕರೇ, ಆದರೆ ನಾವೀಗ ಆಧುನಿಕ ಯುಗದಲ್ಲಿ ಏನು ಮಾಡುತ್ತಿದ್ದೀವಿ ಗೊತ್ತಾ? ನಾವು ಶಬ್ದ ಮಾಲಿನ್ಯದಲ್ಲಿ ಬದುಕುತ್ತಿದ್ದೇವೆ. ನಾವು ಬಳಸುವ ಭಾಷೆಗಳು ಅಶುದ್ಧವಾಗಿದೆ. ನಾವು ಕೇಳುವ ಸಂಗೀತ ನಮ್ಮ ನರಗಳನ್ನ ಹಾಳು ಮಾಡುತ್ತಿದೆ. ನಾವು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದೇವೆ. ನೆನಪಿಡಿ, ನೀವು ಬೇರೆಯವರಿಗೆ ಬೈದಾಗ ಆ ಶಬ್ದ ಮೊದಲು ನಿಮ್ಮ ಕಿವಿಗೆ ಕೇಳಿಸುತ್ತದೆ. ಆ ನಂಜು ಮೊದಲು ನಿಮ್ಮ ದೇಹವನ್ನ ಸೇರುತ್ತದೆ. ಇದು ಸ್ಪಷ್ಟವಾದಂತಹ ಮಾತು ಹಾಗೂ ವಿಜ್ಞಾನಿಗಳು ಕೂಡ ಇದನ್ನ ಸಾಬೀತುಪಡಿಸಿದ್ದಾರೆ. ವೀಕ್ಷಕರೇ, ಶಬ್ದವೇ ಬ್ರಹ್ಮ, ಇದನ್ನ ಜಗತ್ತೇ ಒಪ್ಪಿಕೊಂಡಿರುವಂಥದ್ದು. ಇಂದಿನಿಂದ ನೀವು ಒಂದು ನಿರ್ಧಾರವನ್ನ ಮಾಡಿ, ಆದಷ್ಟು ಒಳ್ಳೆಯದನ್ನ ಕೇಳಿ, ಒಳ್ಳೆಯದನ್ನ ಮಾತನಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು 5 ನಿಮಿಷ ನಿಮಗೆ ಇಷ್ಟವಾದಂತಹ ಮಂತ್ರವನ್ನ ಅಥವಾ ಕೇವಲ ಓಂಕಾರವನ್ನ ಜಪಿಸಿ. ನಿಮ್ಮ ದಿನ ಹೇಗೆ ಬದಲಾಗುತ್ತದೆ ಅಂತ ನೀವೇ ನೋಡಿ. ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಹೊಸದಾಗಿ ಅನಿಸಿದರೆ, ಶಬ್ದದ ಶಕ್ತಿಯನ್ನ ನೀವು ನಂಬುವುದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ನಾದ ಬ್ರಹ್ಮ ಎಂದು ಕಮೆಂಟ್ ಅನ್ನ ಬರೆಯಿರಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ವಿಶೇಷವಾದಂತಹ ವಿಡಿಯೋದೊಂದಿಗೆ ಬರುತ್ತೇವೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಶ್ರೀರಾಮ್.